ಇನ್ನೂ ಮಹಿಮಾ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಯಾವುದೇ ಹೆಣ್ಣಿಗೂ ಇಂಥ ಪರಿಸ್ಥಿತಿಯಿಂದ ಆಚೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕು. ಮಹಿಮಾಗೆ ಇನ್ನೂ ಜಾಸ್ತಿ ಸಮಯ ಬೇಕು. ಬಟ್ ನೀವು ಯೋಚನೆ ಮಾಡಬೇಡಿ, ಅವಳು ಖಂಡಿತ ಇದರಿಂದ ಆಚೆ ಬರ್ತಾಳೆ. ಪ್ಲೀಸ್. ಅಮ್ಮ, ಯಾಕಮ್ಮ ಇನ್ನೂ ನಿದ್ದೆ ಮಾಡಿಲ್ವಾ? ನಿದ್ದೆ ಹೇಗೆ ಬರುತ್ತೆ ಗೌತಮ್? ಆದರೂ ಮನ್ ಸ್ವಲ್ಪ ಹಗುರ ಆಯಿತು, ಸ್ವಲ್ಪ ನೆಮ್ಮದಿ. ಅದಕ್ಕೆಲ್ಲ ನೀವಿಬ್ಬರೇ ಕಾರಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ ಯಾಕಮ್ಮ, ಮಹಿಮಾ ನಮ್ಮನೆ ಮಗಳಲ್ವಾ? ಹಾಗಲ್ಲಪ್ಪ, ಮಾಹಿ ಮನೆಗೆ ಬಂದಾಗ ಹೇಗಿದ್ಲು, ಒಂಚೂರು ಮಾತಾಡ್ತಿರ್ಲಿಲ್ಲ, ಅಷ್ಟು ಕುಗ್ಗೋಗಿದ್ಲು. ಆದರೆ ಇಲ್ಲಿ ಬಂದ್ಮೇಲೆ ಅವಳ ಮನಸ್ಸು ಬೇರೆ ಕಡೆ ಹೋಯ್ತು, ಸ್ವಲ್ಪ ಗೆಲುವಾದ್ಲು. ಅದಕ್ಕೆಲ್ಲ ನೀವೇ ಕಾರಣ. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನಾನು ಮಾಡಬೇಕಾಗಿರೋದನ್ನ ನೀವಿಬ್ರು ಮುಂದೆ ನಿಂತು ಮಾಡಿದ್ರಿ. ತುಂಬ ದೊಡ್ಡ ಮನಸ್ಸು ನಿಮ್ಮಿಬ್ರದ್ದು. ಅತ್ತೆ ಪ್ಲೀಸ್, ಇದ್ರಲ್ಲಿ ನಮ್ಮ ದೊಡ್ಡತನ ಯಾವುದೂ ಇಲ್ಲ. ಮಹಿ ನಮ್ಮವಳು, ಅವಳಿಗೋಸ್ಕರ ಇಷ್ಟು ಮಾಡ್ತಾ ಇದ್ರೆ ಹೇಗೆ? ಇಂಥ ಟೈಮಲ್ಲಿ ಅವಳು ಒಬ್ಬಳೇ ಇರಬಾರ್ದು. ನೋವಿಗಿಂತ ಒಂಟಿತನ ಜಾಸ್ತಿ ಕಾಡುತ್ತೆ. ಅದಕ್ಕೆ ಇದನ್ನೆಲ್ಲ ಪ್ಲಾನ್ ಮಾಡಿದ್ವಿ. ಹೀಗೆ ಮಾಡಿದ್ರಿಂದ ಅಟ್ಲೀಸ್ಟ್ ಅವಳು ನೋವು ಕಮ್ಮಿ ಆಗಲಿ ಅಂತ. ಹೌದಮ್ಮ, ಮಗುವನ್ನ ಕಳ್ಕೊಂಡವ್ರು ನೋವು ಹೊರನವ್ರಿಗೆ ಅಷ್ಟೊಂದು ಫೀಲ್ ಆಗದಿರ್ಬೋದು, ಬಟ್ ಅದನ್ನು ಹೊತ್ತವ್ರಿಗೆ ಪೂರ್ತಿ ಜಗತ್ತೇ ಖಾಲಿ ಆಗಿಬಿಟ್ಟಿರುತ್ತೆ. ಅಷ್ಟು ದೊಡ್ಡ ನೋವು ಅದು. ಅವಳಿಗೆ ಸಮಾಧಾನ ಮಾಡಕ್ಕೆ ಹೋಗಿ ನನಗೆ ಮಾತು ಬರದೆ ಸುಮ್ಮನೆ ನಿಂತ್ಬಿಟ್ಟೆ. ಮತ್ತೆ ಮಗು ಆಗತ್ತೆ ಅನ್ನೋ ಮಾತನ್ನು ಹೇಳಕ್ಕಾಗಿಲ್ಲ ನನ್ನಿಂದ. ಮತ್ತೇನಾದರೂ ಒಳ್ಳೇದಾದ್ರೆ ಸಾಕು. ಅದ್ರ ಜೊತೆಗೆ ಸ್ವಲ್ಪ ಭಯನೂ ಇದೆ. ಅತ್ತೆ, ಕೆಲವೊಮ್ಮೆ ಭರವಸೆ ಔಷಧಕ್ಕಿಂತ ಜಾಸ್ತಿ ಕೆಲಸ ಮಾಡುತ್ತೆ. ನೋಡಿ, ನೀವು ಭಯ ಪಡಬೇಡಿ, ಹೋಪ್ಸ್ ಇಟ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ನೀನು ಅವಳಿಗೆ ಮತ್ತೆ ಮಗು ಆಗತ್ತೆ ಅಂತ ಧೈರ್ಯ ತುಂಬಿದಾಗ ಅವಳ ಕಣ್ಣಲ್ಲಿ ಒಂದು ಬೆಳಕು ಕಾಣಿಸ್ತು. ನೀನು ಗಮನಿಸ್ದ್ಯಾ? ಹಾಮ, ನನಗೆ ಈಗಲೂ ನಂಬಿಕೆ ಇದೆ. ಮಹಿಮಾಗೆ ಏನೇನು ಸಿಕ್ಬೇಕು ಅದೆಲ್ಲ ಸಿಕ್ಕತ್ತೆ. ಆ ಭಗವಂತ ಕೊಡ್ತಾನೆ. ನನಗೆ ಗೊತ್ತು. ಇವತ್ತು ನಿಮ್ಮಿಬ್ಬರಿಗೂ ನೋವಿದ್ರು ಮಾಹಿಗೋಸ್ಕರ ನಗ್ನಗ್ತಾ ಇದ್ರಿ. ಅದು ತುಂಬ ದೊಡ್ಡ ವಿಷಯ. ಎಲ್ಲರಿಂದನೂ ಅದು ಸಾಧ್ಯ ಅಲ್ಲ. ನಮ್ಮ ಮನೆಗೆ ನೀವಿಬ್ರು 2 ಕಣ್ಣು ಅಂತ ಹೇಳಿದ್ರು ತಪ್ಪಿಲ್ಲ. ನೀವೆಲ್ಲರ ಮೇಲೂ ಕಣ್ಣಿಟ್ಟಿರ್ತೀರ, ಎಲ್ಲರ ನೋವಿಗೂ ಕಣ್ಣೀರು ಹಾಕ್ತೀರಾ. ನಿಮ್ಮನ್ನ ಎಷ್ಟು ಹೊಗಳಿದ್ರು ಸಾಲಲ್ಲ. ಅತ್ತೆ ಪ್ಲೀಸ್ ನೋಡಿ, ಇದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಎಲ್ಲ ಸರಿ ಹೋಗುತ್ತೆ.